ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಯೂಟ್ಯೂಬ್ ಚಾನಲ್ ಪ್ರಥಮವಾಗಿ ನೋಡ್ತಾ ಇದ್ರೋ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಿದ್ದೀರೋ ಇತರಿಗೂ ಶೇರ್ ಮಾಡಿ. ಇತರರಿಗೂ ಶೇರ್ ಮಾಡೋದ್ರಿಂದ ಅವ್ರಿಗೂ ಸಹ ಕಾನೂನಿನ ಬಗ್ಗೆ ಜ್ಞಾನವನ್ನು ತಿಳ್ಕೊಂಡಂತಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ಬಿಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋನ ಪ್ರಮುಖವಾದ ಟಾಪಿಕ್ ಏನಂದರೆ ಪ್ರೊಬೇಟ್ ಸರ್ಟಿಫಿಕೇಟ್ ಅಂದರೆ ಏನು, ಯಾವ ರೀತಿಯಾಗಿ ತಗೊಳ್ಳೋದು, ಅದರ ಉಪಯೋಗ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸಾಮಾನ್ಯವಾಗಿ ಪ್ರೊಬೇಟ್ ಸರ್ಟಿಫಿಕೇಟ್ ಅಂದರೆ ಎಲ್ಲರೂ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇ ಇರ್ಬೋದು. ಹೇಳ್ಬಿಡ್ತೀನಿ. ಯಾವ ಒಬ್ಬ ವ್ಯಕ್ತಿ ಒಂದು ವಿಲ್ಲನ್ನು ಮಾಡಿರ್ತಾನೆ, ಇವರಿಗೆ ನನ್ನ ಆಸ್ತಿ ನನ್ನ ಮರಣದ ನಂತರದಲ್ಲಿ ಇವನಿಗೆ ಕೊಡೋ ಈ ಆಸ್ತಿ ಹೋಗಬೇಕು ಅಂತೇಳಿ ಒಂದು ವಿಲ್ಲನ್ನು ಮಾಡಿರ್ತಾನೆ. ವಿಲ್ಲನ್ನು ಮಾಡಿ ಅವನು ಮರಣನ ಹೊಂದಿದ ನಂತರದಲ್ಲಿ ಆ ವ್ಯಕ್ತಿ ತೀರ್ಕೊಂಡ ನಂತರದಲ್ಲಿ ಒಂದು ಪ್ರೊಬೇಟ್ ಸರ್ಟಿಫಿಕೇಟನ್ನು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಯಾಕಂತ ಹೇಳಿ ಅವನ ಹೆಸರು ಖಾತೆ ಟ್ರಾನ್ಸ್ಫರಿಗೋ ಅಥವಾ ಇನ್ನಿತರ ಕಾನೂನುಬದ್ಧ ಒಂದು ದಾಖಲಾತಿಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಪ್ರೊಬೇಟ್ ಸರ್ಟಿಫಿಕೇಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನು ಎಲ್ಲಿಗೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸಿವಿಲ್ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗತ್ತೆ. ಯಾವ ಸಿವಿಲ್ ನ್ಯಾಯಾಲಯ ಅಂತ ಹೇಳಿದ್ರೆ ಯಾವ ಊರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಪ್ರಾಪರ್ಟಿ ಇರುತ್ತೋ ಆ ಊರಿಗೆ ಸಂಬಂಧಪಟ್ಟ ಜಿಲ್ಲೆ ಯಾವುದಿರುತ್ತೋ ಆ ಜಿಲ್ಲಾ ನ್ಯಾಯಾಲಯಕ್ಕೆ ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಪ್ರೊಬೇಟ್ ಸರ್ಟಿಫಿಕೇಟ್ನ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಈ ಪ್ರೊಬೇಟ್ ಸರ್ಟಿಫಿಕೇಟ್ ಅಂದರೆ ಏನು ಇಲ್ಲ, ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಏನು ಒಂದು ವಿಲ್ಲನ್ನು ಮಾಡಿರ್ತಾರೆ ಅದು ಕಾನೂನುಬದ್ಧವಾಗಿ ಒಂದು ಗುರುತಿಸೋದೇ ಒಂದು ಪ್ರೊಬೇಟ್ ಸರ್ಟಿಫಿಕೇಟು. ಅದು ನ್ಯಾಯಾಲಯದಿಂದ ಸೀಲು ಸಿಗ್ನೇಚರ್ ಹಾಕಿ ಏನೊಂದು ಆರ್ಡರ್ನ ಮಾಡಿರ್ತಾರೆ ಅದು ಒಂದು ಕಾನೂನುಬದ್ಧವಾಗಿ ವಿಲ್ಲು ಕಾನೂನುಬದ್ಧ ಆಗುತ್ತೆ ಅಂತ ಹೇಳ್ಬೋದು. ಪ್ರೊಬೇಟ್ ಸರ್ಟಿಫಿಕೇಟನ್ನು ಹೇಳ್ದಂಗೆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಸಲ್ಲಿಸಬೇಕಾಗತ್ತೆ. ಆ ಸಲ್ಲಿಸಬೇಕಾದಂಥ ಸಂದರ್ಭದಲ್ಲಿ ಏನೆಲ್ಲ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ವಿಲ್ ಕೊಡಬೇಕಾಗತ್ತೆ. ವಿಲ್ ಕೊಡಬೇಕು ಮತ್ತು ಒಂದು ಅವರ ಯಾವ ಒಬ್ಬ ವ್ಯಕ್ತಿ ಡೆತ್ ಆಗಿರ್ತಾರೋ ವಿಲ್ಲನ್ನು ಯಾರು ಮಾಡಿರ್ತಾರೋ ಅವರ ಒಂದು ಡೆತ್ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ. ಮತ್ತು ನೀವೇ ಆ ವ್ಯಕ್ತಿ ಅಂತ ಗುರುತಿಸೋಕ್ಕೋಸ್ಕರ ನೀವೊಂದು ಐ ಡಿ ಪ್ರೂಫನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಆ ಐ ಡಿ ಪ್ರೂಫನ್ನು ಕೊಟ್ಬಿಟ್ಟು ನೀವು ಒಂದು ಪಿಟಿಷನ್ನ ಫೈಲ್ ಮಾಡಬೇಕಾಗತ್ತೆ. ಆ ಕೇಸನ್ನು ಹಾಕಿದ ನಂತರದಲ್ಲಿ ಎದುರು ಪಕ್ಷಕಾರರಾಗಿ ನೀವು ಕೆಲವು ವ್ಯಕ್ತಿಗಳನ್ನ ಆ್ಯಡ್ ಮಾಡಬೇಕಾಗತ್ತೆ. ಯಾರನ್ನ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿ ಮರಣ ಹೊಂದಿರ್ತಾನೋ ಆ ವ್ಯಕ್ತಿಯ ಕಾನೂನುಬದ್ಧ ವಾರಸುದಾರರು ಯಾರಿರ್ತಾರೆ, ಲೀಗಲ್ ಹೇರ್ಸ್ ಯಾರ್ಯಾರು ಇರ್ತಾರೆ ಅವರನ್ನೆಲ್ಲರೂ ಸಹ ಆ್ಯಡ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಿಲ್ಲನ್ನು ಅವರೇ ಮಾಡಿರ್ಬೋದು ಅಥವಾ ನೀವು ಬಲವಂತದಿಂದ ಮಾಡ್ಕೊಂಡಿರ್ಬೋದು. ಇನ್ನಿತರ ಉದ್ದೇಶಕ್ಕೋಸ್ಕರ ಅವರ ತಕರಾರು ಏನಾದ್ರು ಇದ್ದರೆ ಸಲ್ಲಿಸಲಿ ಅಂತೇಳಿ ಒಂದು ಅವರನ್ನು ಸಹ ರೆಸ್ಪಾಂಡೆಂಟ್ಸ್ ಆಗಿ ಒಂದು ಕೇಸಿಗೆ ಆ್ಯಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕೇಸಿಗೆ ಆ್ಯಡ್ ಮಾಡಿದ ನಂತರದಲ್ಲಿ ಅವ್ರದ್ದು ಯಾವುದೇ ತಕರಾರು ಇಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಒಂದು ಆದೇಶನ ಮಾಡ್ಬೋದು ನ್ಯಾಯಾಲಯ. ಒಂದು ವೇಳೆ ತಕರಾರು ಒಂದು ಏನಾದ್ರು ಇದ್ದರೆ ಇಬ್ಬರು ಪಕ್ಷಕಾರರ ಆರ್ಗ್ಯುಮೆಂಟು ಎವಿಡೆನ್ಸ್ ಎಲ್ಲ ನೋಡಿ ನಂತರದಲ್ಲಿ ಒಂದು ಆದೇಶನ ಮಾಡ್ಬೋದು ಸ್ನೇಹಿತರೆ. ಪ್ರೊಬೇಟ್ ಸರ್ಟಿಫಿಕೇಟನ್ನು ನಿಮಗೆ ಇಶ್ಯೂ ಮಾಡ್ಬೋದು. ಪ್ರೊಬೇಟ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ ನಂತರದಲ್ಲಿ ಆ ಸರ್ಟಿಫಿಕೇಟನ್ನು ತಗೊಂಡು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಈ ರೀತಿಯಾಗಿ ವಿಲ್ ಮಾಡಿದ್ರು, ನನಗೆ ಪ್ರೊಬೇಟ್ ಸರ್ಟಿಫಿಕೇಟ್ ನ್ಯಾಯಾಲಯದಿಂದ ಸಿಕ್ಕಿದೆ, ಹಾಗಾಗಿ ನನ್ನ ಹೆಸರು ಖಾತೆ ಬದಲಾವಣೆ ಮಾಡಿಕೊಡಿ ಅಂತೇಳಿ ಒಂದು ಖಾತೆ ಬದಲಾವಣೆನ ಮಾಡ್ಕೋಬೋದು ಸ್ನೇಹಿತರೆ. ಹಾಗಾಗಿ ಒಂದು ವಿಲ್ಲನ್ನು ಎಕ್ಸಿಕ್ಯೂಟ್ ಮಾಡಿದ ನಂತರದಲ್ಲಿ ಮರಣ ಹೊಂದಿದ ನಂತರದಲ್ಲಿ ಯಾವ ಒಬ್ಬ ಹೆಸರಿಗೆ ಒಂದು ವಿಲ್ಲನ್ನು ಮಾಡಿರ್ತಾರೋ ಆ ವ್ಯಕ್ತಿಯು ಒಂದು ಪ್ರೊಬೇಟ್ ಸರ್ಟಿಫಿಕೇಟನ್ನು ಪಡ್ಕೊಂಡು ನಂತರದಲ್ಲಿ ಒಂದು ಖಾತಾ ವಗೈರೆ ಮಾಡಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಕೆಲವೊಂದು ಕಡೆ ಖಂಡಿತವಾಗಲೂ ಪ್ರೊಬೇಟ್ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರು ಸಹ ಖಾತೆ ಎಲ್ಲ ಮಾಡ್ತಾರೆ ಸ್ನೇಹಿತರೆ. ಏನಾರ ಮುಂದೆ ಒಂದು ತಕರಾರು ಬರ್ಬೋದು, ಇವತ್ತೇನೋ ಬಂದಿಲ್ಲ, ಇವತ್ತೇನೋ ಖಾತೆ ಆಗ್ಬಿಡುತ್ತೆ ನಿಮ್ಮ ಹೆಸರಿಗೆ, ಆದರೆ ಮುಂದೊಂದು ದಿನ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರೋ ಒಬ್ಬರು ಬಂದು ಖಾತೆ ತೆಗಿಬೋದು. ಏನಂತ ಈ ಪ್ರಾಪರ್ಟಿ ನನಗೆ ಹಕ್ಕಿದೆ, ಅವ್ರಿಗೆ ಹಕ್ಕಿರಲಿಲ್ಲ, ಆದರೂ ಸಹ ಒಂದು ವಿಲ್ಲನ್ನು ಮಾಡಿ ಇವ್ರ ಹೆಸರು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಾಗಿ ಇದು ಡಬಲ್ ಕೆಲಸ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನೀವು ನಿಮ್ಮ ಹೆಸರು ವಿಲ್ ಆಯಿತು ಅಂತ ಹೇಳಿದ್ರೆ ಆ ವ್ಯಕ್ತಿ ತೀರ್ಕೊಂಡ ನಂತರದಲ್ಲಿ ನೀವು ಒಂದು ಪ್ರೊಬೇಟ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಹಾಕಿ ಫ್ಯಾಮಿಲಿ ಲೀಗಲ್ ಹೇರ್ಸ್ ಯಾರ್ಯಾರು ಇರ್ತಾರೆ ಅವ್ರನ್ನೆಲ್ಲ ಆ್ಯಡ್ ಮಾಡಿ ಎವಿಡೆನ್ಸ್ ಕೊಟ್ಟು ನಂತರದಲ್ಲಿ ಆದೇಶ ಪಡ್ಕೊಂಡು ನಂತರದಲ್ಲಿ ನೀವು ನಿಮ್ಮ ಖಾತೆ ವಗೈರೆಗಳನ್ನ ಚೇಂಜ್ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಒಂದು ಪ್ರೊಬೇಟ್ ಸರ್ಟಿಫಿಕೇಟ್ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೀನಿ ಅಂತ ಭಾವಿಸ್ತೀನಿ. ನಿಮಗೆ ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗಲೂ ನನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾನು ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್. ಥ್ಯಾಂಕ್ ಯು.